ಮೈಗ್ರೇನ್ ಅನ್ನೋದು ಒಂದು ಹೆಡ್ಡೇಕ್ ಒಂದು ಟೈಪ್. ಸೊ ಬೇರೆ ಬೇರೆ ತರದ ಹೆಡ್ಡೇಕ್ ಇದೆ. ಕ್ಲಸ್ಟರ್ ಹೆಡ್ಡೇಕ್ ಅಂತ, ಹಾಸಿಪಿಟಲ್ ಹೆಡ್ಡೇಕ್ ಅಂತ. ತುಂಬಾ ಜನರಿಗೆ ಮೈಗ್ರೇನ್ ಇದೆ. ಇದು ಯಾವುದೆಲ್ಲ ಕಾರಣಕ್ಕೆ ಹೇಗೆ ಬರುವಂತದ್ದು? ನಾನು ಬಂದು ನೋಡಿದ್ರಲ್ಲಿ ಆಲ್ಮೋಸ್ಟ್ 90% ಅವ್ರದ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಮತ್ತೆ ಕೆಲವರು ತುಂಬಾ ದಪ್ಪ ಇರೋರು ಕೂಡ ಬರ್ತಾ ಇದ್ದಾರೆ, ನನಗೆ ತಲೆನೋವು ಇದೆ ಅಂತೇಳಿ. ಅವ್ರು ಹೇಳಿದ್ರೆ ನಾನು ದಪ್ಪ ಕಮ್ಮಿ ಆಗ್ಬೇಕಂತ ಊಟ ಸ್ಕಿಪ್ ಮಾಡ್ತಾ ಇದ್ದೇನೆ, ಅದಕ್ಕೆ ಕೂಡ ಕೆಲವರಿಗೆ ತಲೆನೋವು ಬರ್ತಾ ಇದೆ. ಟ್ರೀಟ್ಮೆಂಟ್ಸ್ ಎಲ್ಲ ಹೇಗೆ ಅನ್ನೋದಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗ್ತದೆ ಅಂತ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತೇನೆ. ಅವರಿಗೆ ನೀವು ಏನ್ ಫಾಲೋ ಅಪ್ಸ್ ಕೊಡ್ತೀರಾ? ಫಸ್ಟ್ ಅವರಿಗೆ ನಾನು 10 ಮಿನಿಟ್ಸ್ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಾನು ಕೋಲ್ಡ್ ಅಪ್ಲೈ ಮಾಡ್ಲಿಕ್ಕೆ ಹೇಳ್ತೇನೆ. ತುಂಬಾ ಸಿವಿಯರ್ ಆಗಿ 6ನೇ ದಿನ ತಲೆನೋವು ಕಾಣಿಸ್ಕೊಂಡು ಮತ್ತೆ ಕಂಪ್ಲೀಟ್ ಆಗಿ ಅದು ನಿಲ್ತಾ ಬಂತು. ಅವರಿಗೆ ತಗೊಳ್ತಿದ್ದು ಫುಡ್ ರಾಗಿ ತಗೊಳ್ತಿದ್ರು, ಅವರು ಬೇಳೆ ಐಟಮ್ಸ್ ತಗೊಳ್ತಿದ್ರು, ಬಿಟ್ಟರೆ ಬೇರೆ ಯಾವ ಐಟಮ್ಸ್ ತಗೊಂಡ್ರು ಅವ್ರಿಗೆ ವಾಮಿಟ್ ಆಗ್ತಾ ಇತ್ತು. 2.5 years ಎಷ್ಟು ಟ್ಯಾಬ್ಲೆಟ್ಸ್ ತಗೊಂಡಿದ್ರೆ ಅಂದ್ರೆ ಅವರು ಹೋಗುವಾಗ ಹತ್ಕೊಂಡು ಹೋಗಿದ್ರು. ಸರ್ ಥ್ಯಾಂಕ್ ಯು ಅಂತ ಹೇಳಿ. ಹಾಯ್, ನಾನೀಗ ಡಾಕ್ಟರ್ ಅಭಿ ಕೊಲ್ಲೂರ್ಸ್ ಕ್ಲಿನಿಕ್ ಬ್ಯಾಂಗ್ಳೂರು ದಾಸರಹಳ್ಳಿಯಲ್ಲಿ ಡಾಕ್ಟರ್ ಅಭಿಷೇಕ್ ಜೊತೆ ಇದ್ದೇನೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಮೈಗ್ರೇನ್ ವಿಡಿಯೋ ತುಂಬ ವೈರಲ್ ಆಗಿದೆ. ನಮಗೆ ಅದರ ಬೇಸಿಸ್ ಮೇಲೆ ತುಂಬ ಎನ್ಕ್ವೈರೀಸ್ ಬಂದಿದೆ. ತುಂಬ ಜನ ಪೇಷಂಟ್ ಗುಣಮುಖರಾಗಿ ಹೋಗಿದ್ದಾರೆ. ಈಗಲೂ ಎನ್ಕ್ವೈರೀಸ್ ಬರ್ತಾ ಇದೆ. ನಮಗೆ ಈ ಬಂದಿರೋ ಕಾಲ್ಸ್ ಬೇಸಿಸ್ ಮೇಲೆ ಆಗಲಿ, ಗುಣಮುಖರಾಗಿ ಹೋಗಿರುವ ಪೇಷಂಟ್ ಡಾಕ್ಟರ್ ಹತ್ರ ಕೇಳಿರುವ ಕ್ವಶನ್ಸ್ ಆಗಲಿ, ಇದೆಲ್ಲವನ್ನು ಆಯ್ದುಕೊಂಡು ನಾನಿಲ್ಲಿ ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಳ್ಳೋಣ ಅಂತ ಸ್ವಲ್ಪ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದೇನೆ. ಅದರಲ್ಲಿ ಫಸ್ಟ್ ಕ್ವಶನ್, ಡಾಕ್ಟ್ರೇ, ಮೈಗ್ರೇನ್ ಅಂದರೆ ಏನು? ನಮಸ್ತೆ. ಸಾಮಾನ್ಯವಾಗಿ ಮೈಗ್ರೇನ್ ಏನು ಅನ್ನೋದಕ್ಕಿಂತ ಮುಂಚೆ ಯಾಕೆ ಈ ತಲೆನೋವು ಅಂತ ಕೆಲವನ್ನು ತಪ್ಪಾಗಿ ತಿಳ್ಕೊಳ್ತಾರೆ. ತಲೆನೋವು ಅಂದ್ರೇನು, ತಲೆನೋವು ಅಂತ ಕೂಡಲೇ ಅವರು ಮೈಗ್ರೇನ್ ಅಂತೇಳಿ ಬರ್ತಾರೆ. ಕೆಲವರು ತಲೆನೋವನ್ನು ಮೈಗ್ರೇನ್, ಇಲ್ಲಾಂದ್ರೆ ಮೈಗ್ರೇನ್ ಅನ್ನೋ ತಲೆನೋವಾಗಿ ಬರುತ್ತೆ. ಫಸ್ಟ್ ನಮಗೆ ಇದ್ರ ಡಿಫ್ರೆನ್ಸ್ ಏನಂತ ಕಂಡ್ಕೊಳ್ಬೇಕು. ಕೆಲವರಿಗೆ ತುಂಬ ತಲೆನೋವು ಅಂತೇಳಿ ಒಂದು ಸೈಡ್ ತಲೆನೋವು ಅಂತ ಬರ್ತಾರೆ, ಕೆಲವರಿಗೆ ಕಣ್ಣ ಹತ್ರ ಮಾತ್ರ ತಲೆನೋವು ಅಂತೇಳಿ ಬರ್ತಾರೆ, ಕೆಲವರಿಗೆ ಕಿವಿ ಹತ್ರ ಎಳಿ ಥರ ಅಂತ ಒಂದು ನೋವು ಅಂತೇಳಿ ಬರ್ತಾರೆ, ಇಲ್ಲಾಂದರೆ ಕೆಲವರಿಗೆ ತಲೆನೋವು ಇದೆ ಅದರೊಟ್ಟಿಗೆ ವಾಮಿಟಿಂಗ್ ಇದೆ ಅಂತೇಳಿ ಬರ್ತಾರೆ. ಸೊ ಕೆಲವರಿಗೆ ಅದು ಮೈಗ್ರೇನ್ ಅಂತ ಹೇಳಿದ್ದು ಏನಂತ ಗೊತ್ತಾಗೋದಿಲ್ಲ. ಅದು ಫ್ಯಾನ್ಸಿ ವರ್ಡ್ ಆಗಿಬಿಟ್ಟಿದೆ. ಈಗ ಏನು ತಲೆನೋವಲ್ಲ, ಇದು ನನಗೆ ಮೈಗ್ರೇನ್ ಅಂತೇಳಿ ಒಂದು ಫ್ಯಾನ್ಸಿ ವರ್ಡ್ ಆಗಿಬಿಟ್ಟಿದೆ. ಮೈಗ್ರೇನ್ ಅನ್ನೋದು ಒಂದು ಹೆಡ್ಡೇಕ್ ಒಂದು ಟೈಪ್. ಸೊ ಬೇರೆ ಬೇರೆ ಥರದ ಹೆಡ್ಡೇಕ್ ಇದೆ. ಒಂದು ಕ್ಲಸ್ಟರ್ ಹೆಡ್ಡೇಕ್ ಅಂತ, ಇಲ್ಲಾಂದರೆ ನಿಮಗೆ ಟೆನ್ಷನ್ ಹೆಡ್ಡೇಕ್ ಅಂತ, ಇಲ್ಲಾಂದರೆ ಹಾಸಿಪಿಟಲ್ ಹೆಡ್ಡೇಕ್ ಅಂತ. ಸೊ ಇದೇ ರೀತಿ ಬೇರೆ ಬೇರೆ ಹೆಡ್ಡೇಕ್ ಅಂತ ಇದೆ. ಸೊ ಅದೇ ರೀತಿಯೇ ಒಂದು ಟೈಪ್ ಮೈಗ್ರೇನ್. ಸೊ ಮೈಗ್ರೇನ್ ಯಾವ ಥರ ಬರ್ತದೆ ಅಂತ ಹೇಳಿದರೆ ಒನ್ ಸೈಡ್ ತಲೆನೋವು ಬರ್ತದೆ ಯೂಶ್ವಲಿ. ಮೈಗ್ರೇನ್ ಅಂದರೆ ಯಾವತ್ತೂ ಒಂದು ಬಲಗಡೆ ಇರುತ್ತೆ ತಲೆನೋವು, ಇಲ್ಲಾಂದರೆ ಬಲಗಡೆಯಿಂದ ಕಾಣಿಸ್ಕೊಳ್ಳುತ್ತೆ, ನಂತರ ಅದು ಎಡಗಡೆಗೆ ಬರುವಂಥದ್ದು, ಇಲ್ಲ ಅಂದರೆ ಎಡಗಡೆಯಲ್ಲೇ ಕಾಣಿಸ್ಕೊಂಡು ಬಲಗಡೆಯಲ್ಲಿ ಬರುವಂಥದ್ದು. ಈ ರೀತಿಯಾಗಿ ಮೈಗ್ರೇನನ್ನು ಡಿಫೈನ್ ಮಾಡ್ತೇವೆ ಯೂಶ್ವಲಿ. ಹಾಂ ಸರ್, ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ನೋಡೋದಾದರೆ ತುಂಬ ಜನರಿಗೆ ಮೈಗ್ರೇನ್ ಇದೆ. ಇದು ಯಾವುದೆಲ್ಲ ಕಾರಣಕ್ಕೆ ಹೇಗೆ ಬರುವಂಥದ್ದು? ಕಂಪ್ಯಾರಿಟಿವ್ಲಿ ಈಗ ನಾವು ರೂರಲ್ ಏರಿಯಾ ಕಂಪೇರ್ ಮಾಡಿದರೆ, ಇಲ್ಲಾಂದರೆ ನಗರವಾಸ, ಇಲ್ಲ ಅಂತ ಹೇಳಿದರೆ ಗ್ರಾಮೀಣ ವಾಸ ಅಂತ ನೋಡಿಕೊಂಡ್ರೆ ನಗರವಾಸಿಗಳಿಗೆ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ತಲೆನೋವು ಒಂದು ಮೇನಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ಬರ್ತಾ ಇದೆ ಮೇನಾಗಿ. ಮತ್ತು ಇನ್ನೊಂದು ಅವ್ರದ್ದು ಫುಡ್ ಹ್ಯಾಬಿಟ್ ಕಂಪ್ಲೀಟ್ ಚೇಂಜ್ ಇದೆ. ಮತ್ತು ಅವ್ರು ತಗೊಳ್ಳೋ ಫುಡ್ಡಲ್ಲಿ ಏನಿದೆ ಅಂದರೆ ನ್ಯೂಟ್ರಿಷನ್ಸ್ ಲೆಸ್ ಇದೆ. ಮತ್ತು ಅವ್ರದ್ದು ಆಹಾರ ತಗೊಳ್ಳೋ ಟೈಮಿಂಗ್ಸ್ ಚೇಂಜ್ ಇದೆ. ನೀರು ಕಮ್ಮಿ ಕುಡಿತಾರೆ. ನಾವು ಇದು ವಿಡಿಯೋ ವೈರಲ್ ಆಗಿದ್ದ ಕಾರಣ ಏನಂತ ಹೇಳಿದ್ರೆ, ನಾವು ನಗರದಲ್ಲಿ ಬೆಂಗಳೂರಲ್ಲಿ ನೋಡಿದಾಗ ನನಗೆ ಸತ್ಯ ಆದರೆ ಇಷ್ಟು ಜನ ಮೈಗ್ರೇನ್ ಇದ್ದಂತ ನಂಗೆ ಗೊತ್ತಿರಲಿಲ್ಲ. ಜನ ಬಂದರು ಮೈಗ್ರೇನ್ ಅಂತ ಹೇಳಿದ್ರು. ನಾನು ಒಬ್ಬರು ಬಂದರು, ಆಯಿತು ಸ್ವಲ್ಪ ಜನರಿಗಿದೆ ಅಂತ ಹೇಳಿದ್ರು, ಮತ್ತೆ ಬಂದರು ತುಂಬ ಜನ ಬಂದರು, ಎಲ್ಲರಿಗೂ ಮೈಗ್ರೇನ್ ಅಂತ. ಎಲ್ಲರ ಹತ್ರ ಕೇಳಿದಾಗ ಮೇನ್ ರೀಸನ್ ಗೊತ್ತಾಗಿದೆ ಏನಂದರೆ, ಒಂದು ಅವ್ರದ್ದು ಫುಡ್ ಹ್ಯಾಬಿಟ್ ಎಲ್ಲರದ್ದು ರಾಂಗ್ ಇದೆ. ಪ್ರತಿಯೊಬ್ಬರು ನಾನು ಬಂದು ನೋಡಿದ್ರಲ್ಲಿ ಆಲ್ಮೋಸ್ಟ್ 90% ಅವ್ರದ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಮತ್ತು ನೀರು ಕಮ್ಮಿ ಕುಡಿತಾರೆ. ವೆದರ್ ತುಂಬ ಕೋಲ್ಡ್ ಇದೆ, ಕ್ಲೈಮೇಟ್ ಸ್ವಲ್ಪ ಇದೇ ರೀತಿ ಇರೋದ್ರಿಂದ ನೀರು ಕಮ್ಮಿ ಕುಡಿತಾರೆ ಅಂತೇಳಿ ಬೇರೆ ಬೇರೆ ರೀತಿಯಿಂದ ಇದೇ ರೀತಿ ಬರ್ತಾ ಇದೆ ಮೈಗ್ರೇನ್ಸು. ಕೆಲವರಿಗೆ ಪ್ರಾಪರ್ ನರ್ವ್ ಪ್ರಾಬ್ಲಮ್ ಇರೋದ್ರಿಂದನೇ ಹೆಡ್ಡೇಕ್ ಬಂದಿದೆ, ಮೈಗ್ರೇನ್ಸ್ ಬಂದಿದೆ. ಮತ್ತು ಆಲ್ಮೋಸ್ಟ್ ತುಂಬ ಜನ ಬಂದಿದ್ದು ಮೈಗ್ರೇನ್ ಅಂತೇಳಿ ಬಂದವ್ರದ್ದೆಲ್ಲ ಮೈಗ್ರೇನ್ ಆಗಿರಲಿಲ್ಲ. ಕೆಲವ್ರದ್ದು ಹೆಡ್ಡೇಕ್ ಇತ್ತು, ಕೆಲವ್ರದ್ದು ಕ್ಲಸ್ಟರ್ ಹೆಡ್ಡೇಕ್ ಇತ್ತು, ಕೆಲವರು ಟೆನ್ಷನ್ ಹೆಡ್ಡೇಕ್ ಇತ್ತು, ಕೆಲವರು ತುಂಬ IT ಸೆಕ್ಟರ್ಸಿಂದ ತುಂಬ ಜನ ವರ್ಕ್ ಸ್ಟ್ರೆಸ್ಸಿಂದ ಬಂದಿದ್ದು ತಲೆನೋವು ಅಂತ ಹೇಳ್ಕೊಂಡು ಬಂದು ಮೈಗ್ರೇನ್ ಅಂತ ಹೇಳಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಮೈಗ್ರೇನ್ ಏನು, ತಲೆನೋವೇನು, ಕ್ಲಸ್ಟರ್ ಹೆಡ್ಡೇಕ್ ಅಂದ್ರೆ ಏನು. ಬಟ್ ಇದೆಲ್ಲ ಯಾವ ಥರ ಬರ್ತದೆ ಅಂತ ಒಂದು ಫಸ್ಟ್ ಮೇನ್ ರೀಸನ್ ಹೇಳಿದರೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಅವ್ರದ್ದು ಫುಡ್ ಇಂಪ್ರಾಪರ್ ಇರೋದ್ರಿಂದಲೇ ಬರೋ ಮೇನ್ ಪ್ರಾಬ್ಲಮ್. ಮತ್ತು ಇನ್ನೊಂದು ನೀರು ಕಮ್ಮಿ ಕುಡಿತಿದ್ದಾರೆ, ನೀರು ತುಂಬ ಕಮ್ಮಿ ಕುಡಿತಾ ಇದ್ದಾರೆ. ಮತ್ತು ತುಂಬ ಜನ ಇದರಲ್ಲೂ ಫೀಮೇಲ್ಸ್, ಹುಡುಗಿಯರಾಗಲಿ ಮತ್ತು ಮಹಿಳೆಯರಾಗಲಿ ಆಲ್ಮೋಸ್ಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಫುಡ್ಡನ್ನು ಸ್ಕಿಪ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾ ಇದ್ದಾರೆ. ಮತ್ತು ಕೆಲವರು ತುಂಬ ದಪ್ಪ ಇರೋರು ಕೂಡ ಬರ್ತಾ ಇದ್ದಾರೆ, ನನಗೆ ತಲೆನೋವು ಇದೆ ಅಂತೇಳಿ. ಅವ್ರು ಹೇಳಿದ್ರೆ ನಾನು ದಪ್ಪ ಕಮ್ಮಿ ಆಗ್ಬೇಕಂತ ಊಟ ಸ್ಕಿಪ್ ಮಾಡ್ತಾ ಇದ್ದೇನೆ, ಅದಕ್ಕೆ ಕೂಡ ಕೆಲವರಿಗೆ ತಲೆನೋವು ಬರ್ತಾ ಇದೆ. ಹಾಗೆ ಒಂದು ಮೇನಾಗಿ ನಾನು ಹೇಳೋದಂತ ಹೇಳಿದ್ರೆ, ನಮ್ಮದು ಗ್ಯಾಸ್ಟ್ರಿಕಲ್ಲಿ, ನಮ್ಮದು ಸ್ಟಮಕ್ಕಲ್ಲಿ ನಮ್ಮ ಡೈಜೆಷನ್ ಇಂಪ್ರಾಪರ್ ಆದಾಗ ನಮ್ಮದು ಫಸ್ಟ್ ಕಾಣಿಸ್ಕೊಳ್ಳೋದು ತಲೆಯಲ್ಲಿ, ಎರಡನೇ ಸಲ ಕಾಣಿಸ್ಕೊಳ್ಳೋದು ಸ್ಕಿನ್ನಲ್ಲಿ. ಕೆಲವರು ಸ್ಕಿನ್ ಪ್ರಾಬ್ಲಮ್ ಅಂತ ಬರ್ತಾರೆ, ಅವರು ಅಂದ್ಕೊಳ್ತಾರೆ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಅಂತ ತುಂಬ ಲೋಷನ್ಸನ್ನು ಹಚ್ಕೊಳ್ಳಿ ಶುರು ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಸ್ಕಿನ್ನಲ್ಲಿ ಎಲ್ಲ ಅವ್ರಿಗೆ ಪ್ರಾಬ್ಲಮ್ ಇರೋದು, ಅವರಿಗೆ ಡೈಜೆಷನ್ಸ್ ಇಂಪ್ರಾಪರ್ ಇದೆ. ಸೇಮ್ ಅದೇ ರೀತಿ ಕೂಡ ಕೆಲವರು ಡೈಜೆಷನ್ ಇಂಪ್ರಾಪರ್ ಆದಾಗ ಅವರಿಗೆ ಫಸ್ಟ್ ಗಟ್ ಬ್ರೈನ್ ಆಕ್ಸಿಸ್ ಅಂತ ಏನಂತ ನಾವು ಅನಾಟಮಿಯಲ್ಲಿ ಮೆಡಿಕಲ್ ಫೀಲ್ಡ್ ಏನಂತ ಕರಿತೇವೆ, ಸೇಮ್ ಅದನ್ನು ಇದು ಕ್ಯಾರಿ ಮಾಡ್ತದೆ ಅಂತ. ಅಂದರೆ ಹೆಡ್ಡೇಕ್ ಅನ್ನೋದು ಕಂಪ್ಲೀಟ್ ಆಗಿ ಕ್ಯಾರಿ ಮಾಡ್ತದೆ ಅಂತ.
ಈಗ ತುಂಬಾ ಜನ ಪೇಷಂಟ್ ಬಂದು ನಮ್ಮ ಹತ್ರ ಗುಣಮುಖರಾಗಿ ಹೋಗಿದ್ದಾರೆ. ತುಂಬಾ ಒಳ್ಳೆ ರಿವ್ಯೂಸ್ ಬರ್ತಾ ಉಂಟು. ನಿಮ್ಮ ಟ್ರೀಟ್ಮೆಂಟ್ಸ್ ಎಲ್ಲ ಹೇಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಟ್ರೀಟ್ಮೆಂಟ್ಸ್ ಎಲ್ಲ ಹೇಗೆ ಅನ್ನೋದಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗ್ತದೆ ಅಂತ ನಾನೊಮ್ಮೆ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತೇನೆ. ಹೇಗಂತ ಹೇಳಿದ್ರೆ, ಮೈಗ್ರೇನ್ ಬರುವಾಗ ಯಾವಾಗ ನಮ್ಮದು ರಕ್ತನಾಳ ಮತ್ತು ನರ, ಯಾವಾಗ ನರ್ವ್ ಮತ್ತು ಆರ್ಟ್ರಿ ಬಂದು ಯಾವಾಗ ಈಚಾಗಿ ಕನೆಕ್ಟೆಡ್ ಆಗ್ತದೆ, ಯೂಶಲಿ ಟ್ರೈಜೆಮಿನಲ್ ನರ್ವ್ ಆಗಲಿ, ಇಲ್ಲಾಂದರೆ ಗ್ರೇಟರ್ ಟ್ರೊಕ್ಯಾಂಟರ್ ನರ್ವ್ಸ್ ಆಗಲಿ, ಇಲ್ಲಾಂದರೆ ಗ್ರೇಟರ್ ಆಸಿಪಿಟಲ್ ನರ್ವ್ ಆಗಲಿ, ಯಾವಾಗ ಅದರದ್ದು ಹೈಪರ್ ಆಕ್ಟಿವಿಟಿ ಶುರು ಆಗ್ತದೆ, ಆ ಟೈಮಲ್ಲಿ ಮೈಗ್ರೇನ್ ಕಾಣಿಸ್ಕೊಳ್ಳುವಂಥದ್ದು ಮೆಡಿಕಲ್ ವೈಸ್ ಹೇಳೋದಿದ್ರೆ. ಸೊ ಆಗ ನಮ್ಮದು ಹೆಡ್ಡಿಗೆ ಯಾವಾಗ ಸರ್ಕ್ಯುಲೇಷನ್ಸ್ ಕಮ್ಮಿ ಇರುತ್ತೆ ಟೈಮಲ್ಲಿ, ಆಗ ಮೈಗ್ರೇನ್ ಕಾಣಿಸ್ಕೊಳ್ಳುವಂಥದ್ದು. ನಾವು ಮಾಡುವಂಥದ್ದು ಬೇರೆ ಏನಿಲ್ಲ, ನಾನು ಕೊಡೋ ಟ್ರೀಟ್ಮೆಂಟ್ಸ್ ಏನಾಗಲಿ, ನಾನು ಹೆಡ್ಡಿಗೆ ಯಾವ ಥರ ಎಲ್ಲ ಸರ್ಕ್ಯುಲೇಷನ್ಸನ್ನು ಜಾಸ್ತಿ ಮಾಡ್ಬೋದು ಅಂತ ಒಂದೇ ಉದ್ದೇಶಕ್ಕೆ ನಾವು ಟ್ರೀಟ್ಮೆಂಟನ್ನು ಕೊಡುವಂಥದ್ದು. ಅಂಥದ್ರಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ಟ್ರೀಟ್ಮೆಂಟ್ ಬೆಸ್ಟ್ ಯಾವುದು ಅಂತ ಹೇಳಿದ್ರೆ ಅಕ್ಯುಪಂಕ್ಚರ್. ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗ್ತದೆ, ನಾವು ಕೊಡೋ ಒಂದೊಂದು ಪಾಯಿಂಟ್ಸ್ ಇರ್ತದಲ್ಲ, ಅದು ಆ್ಯಕ್ಚುಲಿ ನರ್ವಿದ್ದು ನ್ಯೂರೋಲಾಜಿಕಲ್ ಬೇಸಿಸಲ್ಲಿ ಕೊಡೋ ಒಂದೊಂದು ಪಾಯಿಂಟ್ಸು ಬ್ಲಡ್ಡಿಗೆ ನಮ್ಮ ಹೆಡ್ಡಲ್ಲಿರೋ ಸರ್ಕ್ಯುಲೇಷನ್ಸನ್ನು ಜಾಸ್ತಿ ಮಾಡಿಬಿಡ್ತದೆ. ಹೆಡ್ಡನ್ನು ಸರ್ಕ್ಯುಲೇಷನ್ಸನ್ನು ಜಾಸ್ತಿ ಮಾಡ್ತಾ ಅದು ನಾರ್ಮಲ್ ಸರ್ಕ್ಯುಲೇಷನ್ಗಿಂತ 10 ಪಟ್ಟು ಜಾಸ್ತಿ ಅಂತಲೇ ಹೇಳ್ಬೋದು. ಅಷ್ಟು ಸರ್ಕ್ಯುಲೇಷನ್ ಜಾಸ್ತಿ ಮಾಡುವಾಗ ಮೈಗ್ರೇನನ್ನು ಅದು ಆ ನೋವನ್ನು ಅದನ್ನು ಕಮ್ಮಿ ಮಾಡ್ತಾ ಬರ್ತದೆ. ಸರ್ಕ್ಯುಲೇಷನ್ ಜಾಸ್ತಿ ಆದಷ್ಟು ನೋವು ಕಮ್ಮಿ ಆಗ್ತಾ ಬರ್ತದೆ. ಅವರಿಗೆ ನೀವು ಏನು ಫಾಲೋ ಅಪ್ಸ್ ಕೊಡ್ತೀರಾ? ಅವರಿಗೆ ನಾವು ಮುಖ್ಯವಾಗಿ ಕೊಡೋ ಫಾಲೋಅಪ್ ಏನಂತ ಹೇಳಿದ್ರೆ, ಒಂದು ನಾವು ಹೇಳ್ತೇನೆ, ಸರ್ಕ್ಯುಲೇಷನ್ಸನ್ನು ಜಾಸ್ತಿ ಮಾಡಲಿಕ್ಕೆ ಯಾವ ಥರ ಎಲ್ಲ ನಿಮಗೆ ಮಾಡಲಿಕ್ಕೆ ಆಗ್ತದೋ ಅದನ್ನೆಲ್ಲ ಕಂಟಿನ್ಯೂ ಮಾಡಿ ಅಂತ. ನಾನು ಮೊದಲನೇ ಹೇಳುವಂಥದ್ದು ಹೈಡ್ರೋಥೆರಪಿಯಲ್ಲಿ ಕೋಲ್ಡ್ ನೆಕ್ ಪ್ಯಾಕ್ ಅಂತ ಹೇಳ್ತೇನೆ. ನಾನು ಯಾವಾಗಲೂ ಅವ್ರಿಗೆ ಹೇಳ್ತೇನೆ, ಪೇಷಂಟ್ಸ್ ಬರುವಾಗ, ನಿಮ್ಮ ಮನೆಯಲ್ಲಿ ಫ್ರಿಜ್ ಇದ್ದರೆ ಒಂದು ಐಸ್ ಕ್ಯೂಬ್ಸನ್ನು ನೀವು ಜಸ್ಟ್ ಒಂದು ಟವೆಲ್ ಇಲ್ಲ ಅಂದರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಂಡು ನಿಮ್ಮ ನೆಕ್ ಏರಿಯಾದಲ್ಲಿ ಇಟ್ಕೊಳ್ಳಿ ಅಂತ. ನೆಕ್ ಏರಿಯಾದಲ್ಲಿ ಇಟ್ಕೊಳ್ಳೋ ಉದ್ದೇಶ ಏನಿಲ್ಲ, ನಿಮ್ಮ ಹೆಡ್ಡಲ್ಲಿ ಏನು ಸರ್ಕ್ಯುಲೇಷನ್ಸ್ ಇದೆ ಅದು ಸ್ಪೀಡಾಗಿ ಆಗ್ತದೆ, ಮತ್ತು ನಿಮಗೆ ಸ್ವಲ್ಪ ಬಾಡಿಯಲ್ಲಿ ವ್ಯಾಸೋ ಕನ್ಸ್ಟ್ರಿಕ್ಷನ್ಸ್ ಮತ್ತು ವ್ಯಾಸೋ ಡೈಲೇಷನ್ ಆಗಲಿಕ್ಕೆ ಶುರು ಆಗುತ್ತೆ ಯಾವಾಗ ನಾವು ಕೋಲ್ಡ್ ಅಪ್ಲೈ ಮಾಡುವಾಗ. ಅದೇ ಥರ ಹಾಟ್ ಅಪ್ಲೈ ಮಾಡುವಾಗ ಕೂಡ ಆಗ್ತದೆ. ಸೊ ಇದನ್ನು ನಾನು ಫಸ್ಟು ಅವರಿಗೆ 10 ಮಿನಿಟ್ಸು ರಾತ್ರಿ ಮಲಗೋಕ್ಕಿಂತ ಮುಂಚೆ ನಾನು ಕೋಲ್ಡ್ ಅಪ್ಲೈ ಮಾಡಲಿಕ್ಕೆ ಹೇಳ್ತೇನೆ. ಅದಾದ ನಂತರ ಕೂಡಲೇ ಅವರಿಗೆ ಹಾಟ್ ಫುಟ್ ಇಮರ್ಷನ್ ಅಂತ ಬಿಸಿನೀರಲ್ಲಿ ಕಾಲು ಇಡ್ಲಿಕ್ಕೆ ಹೇಳ್ತೇನೆ. ಸೊ ಇದರಿಂದ 2 ಉದ್ದೇಶ ಏನಂದರೆ, ಕೆಲವರಿಗೆ ಮೈಗ್ರೇನ್ ಅವರಿಗೆ ನಿದ್ದೆ ಕೂಡ ಕಮ್ಮಿ ಇರ್ತದೆ, ಇದು ನಿದ್ದೆ ಪ್ರಾಬ್ಲಮ್ ಆಗಿ ಇದು ತಲೆನೋವು ಜಾಸ್ತಿ ಆಗುವಂಥದ್ದು. ಸೊ ಇದು 2 ಟ್ರೀಟ್ಮೆಂಟನ್ನು ಕಾಂಬಿನೇಷನಲ್ಲಿ ಕೊಡುವಾಗ, ಹಾಟ್ ಫುಟ್ ಇಮರ್ಷನ್ ಮತ್ತು ಕೋಲ್ಡ್ ನೆಕ್ ಪ್ಯಾಕನ್ನು ರಾತ್ರಿ ಮಲಗೋಕ್ಕಿಂತ ಮುಂಚೆ ನಾನು ಕೊಟ್ಟಾಗ ಅವರಿಗೆ ಅದರದ್ದು ಬೆನಿಫಿಟ್ ಜಾಸ್ತಿ ಆಗ್ತದೆ. ಸರ್ಕ್ಯುಲೇಷನ್ಸ್ ಇಂಪ್ರೂವ್ಮೆಂಟ್ ಮಾಡಿಬಿಡ್ತದೆ ಮತ್ತು ಅವ್ರದ್ದು ನಿದ್ದೆ ಇದು ಕರೆಕ್ಟ್ ಆಗ್ತದೆ, ಅವ್ರದ್ದು ಸ್ಟ್ರೆಸ್ ರಿಲೀಫ್ ಆಗ್ತದೆ. ಇದೇ ರೀತಿ ನಾನು ಕೊಡೋ ಫಾಲೋಅಪ್, ನಾನು ಮುಖ್ಯವಾಗಿ 2 ಫಾಲೋಅಪ್ ಕೊಡುವಂಥದ್ದು. ಒಂದು ಹೈಡ್ರೋಥೆರಪಿಯಲ್ಲಿರುವ ನಿಮ್ಮದು ಕೋಲ್ಡ್ ನೆಕ್ ಪ್ಯಾಕ್ ಮತ್ತು ಹಾಟ್ ಫುಟ್ ಇಮರ್ಷನ್. ಮತ್ತು ಇನ್ನೊಂದು ಕೊಡೋ ಫಾಲೋಅಪ್ ಏನಂತ ಹೇಳಿದರೆ, ನಾನು ಅವರಿಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೇನೆ. ಮತ್ತು ಇನ್ನೊಂದು ಮೇನ್ ಆಗಿ ಅವ್ರಿಗೆ ಹೇಳೋದು, ನೀರೊಂದು ಚೆನ್ನಾಗಿ ಕುಡಿರಿ ಅಂತ ಹೇಳ್ಬೇಕು. ಯಾವಾಗಲೂ ಬಾಡಿ ಹೈಡ್ರೇಟ್ ಆಗಿದಷ್ಟು ಅವ್ರು ನಮ್ಮದು ತಲೆನೋವು ಅಂತಲ್ಲ, ಬಾಡಿ ಪೇನ್ ಆಗಲಿ, ಮಸ್ಕ್ಯುಲರ್ ಪೇನ್ಸ್ ಆಗಲಿ, ಏನಿದ್ರು ನಾವು ನೀರು ಕರೆಕ್ಟಾಗಿ ಸ್ಟೇ ಹೈಡ್ರೇಟೆಡ್ ಅಂತ ಹೇಳ್ತೇವೆ. ಯಾವಾಗಲೂ ನೀರು ಚೆನ್ನಾಗಿ ಕುಡಿದಾಗ ಅದು ಕ್ಲಿಯರ್ ಆಗ್ತದೆ. ಯಾವಾಗಲೂ ಹೆಡ್ಡೇಕ್ ಬಾಕಿ ಪೇನ್ಸ್ ಆಗಲಿ ತುಂಬ ಕ್ಲಿಯರ್ ಆಗ್ತದೆ. ತುಂಬ ಜನ ಪೇಷಂಟ್ ಬಂದು ಗುಣಮುಖರಾಗಿ ಹೋಗಿದ್ದಾರೆ. ಸೊ ಅವ್ರದ್ದೆಲ್ಲ ರಿವ್ಯೂಸ್ ಹೇಗೆ ಉಂಟು, ಅವ್ರದ್ದು ರೆಸ್ಪಾನ್ಸ್ ಹೇಗೆ ಉಂಟು ಅಂತ ಹೇಳ್ಬೋದಾ? ನನಗೆ ಮೈಗ್ರೇನ್ ಪೇಷಂಟ್ ಬಂದು ಖಾಲಿ ಯಾರೋ ಒಂದು ಸೈಡ್ ಮಾತ್ರ ತಲೆನೋವು ಅಂತ ಬಂದಿಲ್ಲ. ಕೆಲವರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಬಂದಿದ್ದಾರೆ, ಕೆಲವರು ಬೇರೆ ಸೈನಸ್ ಪ್ರಾಬ್ಲಮ್ ಅಂತ ಬಂದಿದ್ದಾರೆ, ಅದರೊಟ್ಟಿಗೆ ಬೇರೆ ಇವನು ನೀ ಪೇನ್ ಅಂತ ಬಂದಿದ್ದಾರೆ, ಜಾಯಿಂಟ್ ಪೇನ್ ಅಂತ ಬಂದಿದ್ದಾರೆ. ಹಾಗೆ ನಾನು ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದೆ. ನನಗೆ ಕೆಲವೊಂದು ತುಂಬ ಅದ್ಭುತವಾಗಿ ಕೆಲವು ಟ್ರೀಟ್ಮೆಂಟ್ಸ್ ಎಲ್ಲ ನನಗೆ ಪೇಷಂಟ್ಸ್ ಇದು ರೆಸ್ಪಾನ್ಸ್ ಬಂತು. ಒಂದು ಪೇಷಂಟ್ ಏನಂತ ಹೇಳಿದರೆ, ಅವರಿಗೆ ಮೈಗ್ರೇನ್ ಇತ್ತು, ಅರೌಂಡ್ ಒಂದು 20 ಇಯರ್ಸಿಂದ ಮೈಗ್ರೇನ್ ಇತ್ತು. ಸೊ ಅವರು ಫುಡ್ ಏನು ತಗೊಳ್ತಾರೆ ಅದು ಪ್ರಾಪರಾಗಿ ಡೈಜೆಷನ್ಸ್ ಆಗ್ತಾ ಇರಲಿಲ್ಲ. ಅವ್ರದ್ದು ಲೈಫ್ ಸ್ಟೈಲ್ ಚೇಂಜ್ ಇತ್ತು, ಅವರಿಗೆ ಪೂರ್ ಆ್ಯಕ್ಟಿವಿಟೀಸ್ ಸರಿ ಇರಲಿಲ್ಲ. ಮತ್ತು ಅವ್ರದ್ದು ಕಂಪ್ಲೀಟ್ ಲೈಫ್ ಸ್ಟೈಲ್ ಏನಿತ್ತು ಚೇಂಜ್ ಇದೆ. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾಯಿದ್ರು, ಆಗಾಗ ನೈಟು ಊಟ ಸ್ಕಿಪ್ ಮಾಡ್ತಾಯಿದ್ರು. ಸ್ವಲ್ಪ ಅವರು ಓವರ್ ವೆಯ್ಟ್, ಸ್ವಲ್ಪ ಒಬೇಸ್ಡ್ ಆಗಿದ್ದರು. ಸೊ ಅವರಿಗೆ ತುಂಬ ಕಾನ್ಷಿಯಸ್ ಆಗಿದ್ದರು, ನಾನು ವೆಯ್ಟ್ ಗೇನ್ ಆಗ್ತೀನಿ ಅನ್ನೋದು ತಗೊಂಡ್ರೆ ಅಂತ. ಕೆಲವೊಮ್ಮೆ ಅವರು ಜಾಸ್ತಿ ನೀರು ಕುಡಿತಾ ಇರಲಿಲ್ಲ, ಜಾಸ್ತಿ ಫುಡ್ ತಗೊಳ್ತಾ ಇರಲಿಲ್ಲ. ಸೊ ಅವ್ರಿಗೆ ನಾನು ಟ್ರೀಟ್ಮೆಂಟ್ ಮಾಡಿದೆ. ಅವರು ಕೂಡ ಸ್ಟಾರ್ಟಿಂಗ್ ಕೊಡುವಾಗ ಅವರೇನು ನಾನು ನಂಬಲಿಲ್ಲ, ಏನು 20 ವರ್ಷದಿಂದ ನೀನು ಆಗೋದಿಲ್ಲ ಅಂತ. ನಾನು ಅವ್ರಿಗೆ ಕೊಟ್ಟಿದ್ದೊಂದೇ ನನ್ನ ಮಾತು, ನಾನು ಜಸ್ಟ್ ನೀವು ನನ್ನ ನಂಬಿಕೆ ಇಟ್ಕೊಂಡು ನನ್ನ ಕೈಯಿಂದ ಟ್ರೀಟ್ಮೆಂಟ್ ತಗೊಳ್ಳಿ, ಸೊ ನಿಮಗೆ ಸರಿ ಆಗ್ತದೆ ಅಂತೇಳಿ. ಅಂತೇಳಿ ನಾನೇನು ಮ್ಯಾಜಿಕ್ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ನಾನು ಖಾಲಿ ಅವರಿಗೆ ಅಕ್ಯುಪಂಕ್ಚರ್ ಕೊಟ್ಟಿದ್ದೇನೆ, ನಾನು ಅವರಿಗೆ ಟ್ರೀಟ್ ಮಾಡಿದ್ದೇನೆ. ಸ್ಟಾರ್ಟಿಂಗ್ ಅವರಿಗೆ ಒಂದು 4-5 ಡೇಸು ತಲೆನೋವು ಬಂದಿರಲಿಲ್ಲ. ನಿಧಾನ ಅವರಿಗೆ 5ನೇ ದಿನ 6ನೇ ದಿನ ತಲೆನೋವು ಕಾಣಿಸ್ಕೊಳ್ಳಿಕ್ಕೆ ಶುರು ಆಯಿತು. ತುಂಬ ಸಿವಿಯರ್ ಆಗಿ 6ನೇ ದಿನ ತಲೆನೋವು ಕಾಣಿಸ್ಕೊಂಡು ಮತ್ತೆ ಕಂಪ್ಲೀಟ್ ಆಗಿ ಅದು ನಿಲ್ತಾ ಬಂತು. 7ನೇ ದಿನಕ್ಕೆ ನಾನು ಅವರಿಗೆ ಸೆಷನ್ಸ್ ಕೊಟ್ಟಾಗ ಅವರಿಗೆ ತಲೆನೋವು ಇರಲಿಲ್ಲ. ಅವರಿಗೆ ನಾನು ಕೊಟ್ಟು ಇವತ್ತು ನನ್ನ ಪ್ರಕಾರ ಒಂದು 4-5 ತಿಂಗಳಾಗಿದೆ, ಬಟ್ ಇಷ್ಟು ತನಕ ಅವರಿಗೆ ಇನ್ನೂ ತಲೆನೋವು ರಿಪೀಟ್ ಆಗಿಲ್ಲ. ಸೊ ಅದೊಂದು ನನ್ನ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನಂತ ಹೇಳೋದಂದರೆ, ನನಗೆ ಒಂದು ಪೇಷಂಟ್ ಬಂದಿದ್ರು, ಅವರಿಗೆ ರೀಸೆಂಟಾಗಿ ಒಂದು 2-3 ಇಯರ್ಸಿಂದ ಮೈಗ್ರೇನ್ ಇತ್ತು. ಅಂದರೆ ಮೈಗ್ರೇನ್ ಅಂದರೆ ಒನ್ ಸೈಡ್ ಹೆಡ್ಡೇಕ್ ಇತ್ತು. ಬಟ್ ಅವರಿಗೆ ಯಾವ ಥರ ಬರ್ತೈತೆ ಅಂದರೆ, ಆಫ್ಟರ್ ಪ್ರೆಗ್ನೆನ್ಸಿ ಟೈಮಿಂದ ಅವ್ರಿಗೆ ಶುರು ಆಗಿತ್ತು. ಅವರಿಗೆ ಎಷ್ಟು ಸಿವಿಯರ್ ಮೈಗ್ರೇನ್ ಇತ್ತು ಅಂತ ಹೇಳಿದರೆ, ಅವರಿಗೆ ಫುಡ್ ಯಾವುದು ತಗೊಳ್ಳಿಕ್ಕೆ ಆಗ್ತಿರಲಿಲ್ಲ. ಅವ್ರಿಗೆ ತಗೊಳ್ತಿದ್ದು ಫುಡ್ ರಾಗಿ ತಗೊಳ್ತಿದ್ರು, ಅವರು ಬೇಳೆ ಐಟಮ್ಸ್ ತಗೊಳ್ತಿದ್ರು, ಬಿಟ್ಟರೆ ಬೇರೆ ಯಾವ ಐಟಮ್ಸ್ ತಗೊಂಡ್ರು ಅವ್ರಿಗೆ ವಾಮಿಟ್ ಆಗ್ತಾ ಇತ್ತು. ಸೊ ಅವರಿಗೆ ಒಂದು ಮದುವೆ ಊಟಕ್ಕೆ ಹೋಗಿ ಊಟ
ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ತುಂಬ ಮಾತಾಡ್ತಿದ್ರು, ಮದುವೆ ಊಟ ಆಗ್ತಿರ್ಲಿಲ್ಲ, ಇಲ್ಲಾಂದರೆ ಒಂದು ಜ್ಯೂಸ್ ಕುಡಿಲಿಕ್ಕೆ ಆಗ್ತಿರ್ಲಿಲ್ಲ. ಅವರಿಗೆ ತುಪ್ಪ ತೊಗೊಳ್ಬೇಕಂತ ಹೇಳಿದಾಗ ತೊಗೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನಾಗ್ತದೆ, ಹೆಡ್ಡೇಕ್ ಬರ್ತಿತ್ತು, ಹೆಡ್ಡೇಕ್ ನಂತರ ವಾಮಿಟಿಂಗ್ ಆಗ್ತಾ ಇತ್ತು. ಸೊ ಇದೇ ರೀತಿ ಇದ್ದಾಗ ಪೇಷಂಟ್ ಇದ್ದಾಗ ಕೂಡ ನಾನು ಅವರಿಗೆ ಡೈರೆಕ್ಟ್ ಬಂದು ನಾನು ಕೇಳಿದಿಷ್ಟೇ, ಏನೇನು ಪ್ರಾಬ್ಲಮ್ಸ್ ಆಗ್ತಿದೆ. ನಾನು ಫಸ್ಟು ಪ್ರಾಬ್ಲಮ್ಸನ್ನು ರೈಟ್ ಔಟ್ ಮಾಡಿಕೊಂಡೆ. ಮತ್ತು ಒಂದು ಮೈಗ್ರೇನ್ ಕೇಸ್ ಬಂದಾಗ ಕೂಡಲೇ ಒಬ್ಬರಿಗೆ ಕೂಡ ಸೇಮ್ ಅದೇ ರೀತಿ ಮೈಗ್ರೇನ್ ಬರ್ತಾ ಇದೆ ಅಂತೇಳಿ ಅರ್ಥ ಅಲ್ಲ. ನಾನು ಫಸ್ಟ್ ಅವರಿಗೆ ಏನು ಮಾಡಿದೆ, ನಾನು ಪ್ರಾಪರಾಗಿ ಡಯಟ್ ಕೊಟ್ಟೆ. ಅವರಿಗೆ ಡಯಟ್ ಕೊಟ್ಟು ನಾನು ಇನ್ನೊಂದು ಕೊಲೋನ್ ಹೈಡ್ರೋಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಕೊಟ್ಟೆ. ಒಂದ್ಸಲ ನಮ್ಮದು ಗಟ್ಟು ಕಂಪ್ಲೀಟಾಗಿ ಕ್ಲಿಯರ್ ಆದಮೇಲೆ ನಾನು ಅವರಿಗೆ ಟ್ರೀಟ್ಮೆಂಟನ್ನು ಶುರು ಮಾಡಿದ್ದು. ಮೈಗ್ರೇನ್ ಪ್ರಾಪರಾಗಿ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಅವರು 2.5 ಇಯರ್ಸಿಂದ ಎಷ್ಟು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಅಂದರೆ ಅವರು ಹೋಗುವಾಗ ಹತ್ಕೊಂಡು ಹೋಗಿದ್ರು, ಸರ್ ಥ್ಯಾಂಕ್ ಯು ಅಂತೇಳಿ. ಯಾಕಂತ ಹೇಳಿದ್ರೆ ಅವರು ಅಷ್ಟು ಟ್ಯಾಬ್ಲೆಟ್ಸನ್ನು ತಗೊಂಡು ಅದ್ರದ್ದು ಅವ್ರು ಹೇಳ್ತಾರೆ, ನನಗೆ ಪ್ರಾಪರ್ ಟೇಸ್ಟ್ ಡಿಟೆಕ್ಟ್ ಆಗ್ತಾ ಇಲ್ಲ, ಇದೇ ರೀತಿ ಬೇರೆ ಬೇರೆ ಪ್ರಾಬ್ಲಮ್ ಇದೆ ಅಂತೇಳಿ ಬಂದವರು. ಅವರಿಗೆ ಫಸ್ಟ್ ನಾನು ಕೊಲೋನ್ ಹೈಡ್ರೋಥೆರಪಿ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟು ಪ್ರಾಪರ್ ಡಯಟ್ ಕೊಟ್ಟು ನಾನು ಟ್ರೀಟ್ಮೆಂಟ್ ಶುರು ಮಾಡಿದೆ. ಅವರಿಗೆ ವಿತಿನ್ 5-6 ಸೆಷನ್ಸಲ್ಲಿ ಅವರಿಗೆ ಕಂಪ್ಲೀಟಾಗಿ ಮೈಗ್ರೇನ್ ಹೋಗಿದೆ. ಹಾಗೆ ಅವ್ರು ಲಾಸ್ಟ್ ಮತ್ತೆ ನಾನು 7 ಮತ್ತು 8 ಸೆಷನ್ಸ್ ಕೊಟ್ಟು ಹೋಗಿದ್ದಾರೆ. ಈಗಲೂ ಕೂಡ ಅವರಿಗೇನು ಹೆಡ್ಡೇಕ್ ಆಗಲಿ, ಮತ್ತು ಅವರು ಈಗ ಇನ್ನೊಂದೇನು ಹೇಳಿದ್ರೆ ಅವ್ರಿಗೇನು ಎಲ್ಲ ಫುಡ್ ತಗೊಳ್ತಾ ಇದ್ದಾರೆ. ಅದೊಂದು ನಮಗೆ ಖುಷಿ. ಅವ್ರು ಹೇಳಿದ್ರು, ಸರ್ ನನಗೆ ತುಪ್ಪ ತಿನ್ನಬೇಕಂತ ಭಾರಿ ಆಸೆ ಇತ್ತು ಸರ್, ನಾನು ತುಪ್ಪ ತಗೊಂಡೆ ಸರ್ ಅಂತೇಳಿ. ಅದೇ ರೀತಿ ಬೇರೆ ಬೇರೆ ಫುಡ್ ತಗೊಂಡು ಅದೊಂದು ತುಂಬ ಒಳ್ಳೆ ನಂಗೆ ಬಂದಿರೋ ಒಂದು ಒಳ್ಳೆ ರಿವ್ಯೂವಲ್ಲಿ ಅದು ಕೂಡ ಒಂದಾಗಿತ್ತು. ಇನ್ನು ಹಲವು ರೀತಿಯ ಡೌಟ್ಸ್ ನಿಮಗೆ ಇರ್ಬೋದು, ಅಥವಾ ಬೇರೆ ಯಾವುದೇ ಡಿಸೀಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿರೋದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಾಸ್ಪಿಟಲ್ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಕೆಳಗಡೆ ಕಮೆಂಟ್ ಹಾಕಿದರೆ ನಾವು ನಿಮಗೆ ಅದಕ್ಕೆ ಬೇಕಾದ ಮಾಹಿತಿಯನ್ನು ತಿಳಿಸ್ತೇವೆ. ಥ್ಯಾಂಕ್ ಯು.